ವಿಧಾನಸಭೆಯಲ್ಲಿ ಯತ್ನಾಳ್ ವರ್ಸಸ್ ಸಿದ್ದು ಮುಂದಿನ ಸಿಎಂ ಚರ್ಚೆ. ಕೇಂದ್ರ ಅನುದಾನ ಕೊಟ್ಟಿದೆ ಅಂತ ಯತ್ನಾಳ್ ಸುಳ್ಳು ಹೇಳಿದ್ದಾರೆ. ನಿಮ್ಮಂಥ ಹಿರಿಯರು ಸುಳ್ಳು ಹೇಳಿದ್ರೆ ಹೇಗೆ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಮುಂದೆ ಸಿಎಂ ಆಗಬೇಕಾದವರು ಸುಳ್ಳು ಹೇಳಿದ್ರೆ ಹೇಗೆ ಅಂತ ಸಿಎಂ ಪ್ರಶ್ನೆ ಮಾಡ್ತಾರೆ. ಆಗ ಯಾರು ಬೇಕಾದರೂ ಸಿಎಂ ಆಗಬಹುದು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಮರು ಹೇಳ್ತಾರೆ. ಆಗ ನಿಮ್ಮಂಥ ಸೀನಿಯರ್ ಈ ರೀತಿ ಸುಳ್ಳು ಹೇಳಬಾರದು ಅಂತ ಸಿಎಂ ಹೇಳಿದ್ರು. ಈಗ ಇನ್ನು ಬಜೆಟ್ ಮ್ಯಾಗ ನಾ ಮಾತಾಡೋದಿನ ಅವಾಗ ಎಲ್ಲ ನಾನು ಏನ್ ನನ್ನ ಬಲ್ಲಿ ಅಂತ ಹಾಕ್ಲಿದೋ ಅದನ್ನು ನಾನು ಸದನ್ ತಿಳಿಸ್ತೀನಿ. ನಾ ಯಾವುದೇ ಅಂಕಿ ಸಂಖ್ಯೆಗಳನ್ನ ನಾನೇ ಕಪೋಲ ಕಲ್ಪಿತವಾಗಿ ಅದೇ ನನ್ನ ಬಲ್ಲಿನ ದಾಖಲೆ ಅದ್ರಿ. ಈಗ ನಾ ತಗೊಂಡ್ ಬಂದಿಲ್ಲ. ಈ ಬಜೆಟ್ ಮ್ಯಾಗ ನಾ ಮಾತಾಡೋದಿನ ಅವಾಗ ನಾವೆಲ್ಲಾನು ಏನದ ಕೇಂದ್ರ ಸರ್ಕಾರ ಯಾವ್ಯಾವ ಯೋಜನೆಗೆ ಎಷ್ಟು ಕೊಟ್ಟಿದೆ, ನೀವು ಬಜೆಟ್ ನಲ್ಲಿ ಈ ಸಲ ಕೃಷ್ಣಾ ಮೇಲ್ದಂಡೆಗೆ ಯೋಜನೆಗೆ ನೀವು ಎಷ್ಟು ಹಣ ಇಟ್ಟಿರಿ ಅದನ್ನು ನೀವು ಮೊದಲು ಬಹಿರಂಗ ಪಡಿಸ್ರಿ. ಒಂದು ರೂಪಾಯಿ ಇಟ್ಟಲ್ಲ ನೀವು. ಹಾಗಂತೇಳಿ ಸದನದಲ್ಲಿ ಸುಳ್ಳು ಹೇಳದ ಯಾರು ಮಾತಾಡ. ಈಗ ಇದು ಟೋಟಲಿ ಅನ್ಟ್ರೂ. ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು, ಸೀನಿಯರ್ ಮೆಂಬರ್ ಆಗಿರೋರು, ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು ಮಧ್ಯ ಹೇಳೋಗಿಲ್ಲ. ಅವರೇ ಅಟ್ಟೆ ಆಗ್ಬೇಕನ್ನು ಯಾರಿದ್ದವರು ನಾವು ಯಾಕೆ ಆಗ್ಬಾರ್ದು? ಸಾಮಾನ್ಯ ಒಬ್ಬ ನಂದೇನ್ ತಕರಾರು ಇಲ್ಲ. ಅವ್ರು ಏನ್ ಹೇಳಿದ್ದಾರೆ? 224 ಜನರಲ್ಲಿ 224,75 ಜನರಲ್ಲಿ ಯಾರು ಬೇಕಾದ್ರೂ ಆಗ್ಬೋದು. ಸಂವಿಧಾನದಾಗ ಯಾರು ಬೇಕಾದವ್ರ ಅಧಿಕಾರ ಇದೆ. ಆಗ್ಬೋದು, ನೀವು ಆಗ್ಬೋದು, ಅಷ್ಟೇ ಇಲ್ಲ. ಸುರೇಶ್ ಆಗ್ಬೋದು, ಯಾರು ಅಪ್ಪ ಕಡೆ ನಮ್ಮ ಮಗ ಆಗ್ಬೇಕನ್ನು ಮುಖ್ಯಮಂತ್ರಿ ಯಾಕೆ ಮಾತಾಡ್ತಾರೆ? ಏನಾಗಿದೆ? ಜನರ ಆದೇಶ, ಎಲ್ಲರ ಅಪ್ಪ ಕೂಡ ಅಲ್ಲ. ಈಗ ಅಧ್ಯಕ್ಷರೇ ಆಯ್ತು ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.